ಇವತ್ತು ನಾನು ಹೇಳಿದಲ್ಲ, ನಾನು ಫಸ್ಟ್ ಟೈಮ್ ನನಗೆ ನಿಮ್ಮ ಟಿವಿಯಲ್ಲಿ ಬಂದ್ಮೇಲೆ ದರ್ಶನ್ ಅವ್ರು ಹೀಗಾಯ್ತು ಅಂತ 3 ದಿನ ಫೀವರ್ ಬಂದ್ಬಿಡ್ತು ನನಗೆ. ಮೈ ಕೈಲ ಚಳಿ ಸ್ಟಾರ್ಟ್ ಆಗ್ಬಿಟ್ಟು ಇಲ್ಲಿಂದ ಹೇಳ್ತಾರಲ್ಲ, ಬರೀ ನಿಮ್ಮ ಟಿವಿ ನೋಡ್ತಿದ್ದೆ, ನನ್ನ ಪಾಡಿಗೆ ಯೋಚನೆ ಹೆಂಗೆ ಏನು ಇದು ಏನು ಗೊತ್ತಾಗ್ತಿಲ್ಲಲ್ಲ ನಮಗೆ ಏನು. ಆಮೇಲೆ ನಾವು ನೋಡಿ ಈ ತರ ಟೈಮಲ್ಲಿ ನಾವು ಸ್ಟೇಷನ್ ಬಾಗ್ಲಕ್ಕೆ ಹೋಗ್ಬಾರ್ದು. ಕಾನೂನು ಒಂದು ಪವರ್ಫುಲ್ ಆದ ಕಾನೂನು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಂಬುದು ಒಂದು ಇದಿರ್ತದೆ. ನಾವು ಒಂದು ದೊಡ್ಡ ಸ್ಟಾರ್ ಇರ್ಬೋದು, ಅವ್ರು ಏನಿರ್ಬೋದು, ಸ್ಟೇಷನ್ ಹತ್ರ ಹೋಗಿ ನಾವು ಏನಾದ್ರೂ ಗಿರವ್ ಹಾಕುದು, ನಮ್ಮನ್ನು ಕಂಡಾಗ ಅಭಿಮಾನಿಗಳು ಬರುದು, ಈ ತರ ಎಲ್ಲ ಆದ್ರೆ ಸ್ಟೇಷನ್ ಪಕ್ಕದಲ್ಲಿ ಅದು ದರ್ಶನ್ ಅವರ ಮೇಲೆ ಕೆಟ್ಟ ಹೆಸರು ಬರ್ತದೆ. ಎಷ್ಟು ಸೈಲೆಂಟ್ ಆಗಿ ನಾವು ಇರ್ತೀವಿ ಕಾನೂನು ಮುಂದೆ, ಅಷ್ಟು ನಮಗೊಂದು ಮುಂದೆ ಒಂದು ಒಳ್ಳೆಯ ಏನು ರಕ್ಷಣೆಯಾಗಿರ್ತದೆ. ಈ ತರ ಕೂಗಾಡೋದು, ಈ ತರ ಏನು ಸಿಚುವೇಶನ್ ಈ ತರ ಬಂದಾಗ ನಾವು ಎಷ್ಟು ಸಮಾಧಾನವಾಗಿ ಇರ್ತೀವಿ, ಅದು ಒಳ್ಳೆಯ ಇದಕ್ಕಿರ್ತದೆ. ಅದು ಬಿಟ್ಟು ಅಲ್ಲಿ ನಾವೆಲ್ಲ ಸೇರ್ಕೊಳ್ಳೋದು, ತುಂಬಾ ಜನ ಬಂದ್ಬಿಡೋದು ಕಾನೂನಿಗೆ ವಿರುದ್ಧವಾಗಿರ್ತದೆ. ಕಾನೂನಿಗೆ ಯಾರು ಏನು ಕಾಣುವುದಿಲ್ಲ, ಎಲ್ಲರೂ ಒಂದೇ. ನೀವು ಎಲ್ಲರೂ ಕಾನೂನು ಅಂದ್ರೆ ನಾವು ಆ ಕಾರಣಕರ್ತರಾಗಿರ್ತೀವಿ. ಇವತ್ತು ನೋಡಿ ಸುಮ್ಮನೆ ಅಂತೂ ಬಂದಿಲ್ಲ ಅಲ್ಲಿ ಹೆಸರು. ಆ ರೀತಿ ಬಂದ ಮೇಲೆ ನಾವಾಗ್ಲಿ ನಮ್ಮ ಹಿಂದೆ ಯಾರಿರ್ತಾರೆ ಎಲ್ಲರೂ ಕೂಡ ನಾವು ತಲೆ ಬಗ್ಗಿಸ್ಕೊಂಡು ಇರಲೇಬೇಕು ಲಾಗೆ. ಸೊ ಅಲ್ಲಿ ಈ ತರ ಆದ್ಮೇಲೆ ಕೆಲವರು ಯಾರು ಇಲ್ಲ, ಕಲಾವಿದರು ಯಾರು ಬರುವುದಿಲ್ಲ, ಬರುವಾಗ ಇಲ್ಲ, ಬರಲೂಬಾರ್ದು, ಯಾರು ಬರಲೇಬಾರ್ದು. ಅದಕ್ಕಿಂತ ಲಾಯರ್ಸ್ ಬರ್ತಾರೆ ಮುಂದೆ, ಮುಂದಿನ ಒಂದು ಏನೇನು ಅದಕ್ಕೆ ಪ್ರೊಸೀಜರ್ ಇದೆ, ಅದು ಸ್ಟಾರ್ಟ್ ಆಗುತ್ತೆ. ಹೌದು ಅದೇ ಹೇಳಿದ್ ನಾವು. ಯಾಕಂದ್ರೆ ಜನರಿಗೆ ನಾವು ಏನು ನೋಡಿ, ಈ ನಿಮ್ಮ ಮಾಧ್ಯಮದಲ್ಲಿ ಕೆಲವರು ಒಂಥರ ಮಾತಾಡ್ತಾರೆ, ಕೆಲವರು ಈ ತರ ಮಾತಾಡ್ತಾರೆ, ಬೇರೆ ಮಾಧ್ಯಮದ ಒಂದು ಏನು ನಮ್ಮ ಇದಕ್ಕೆ ಎಷ್ಟು ಅಗತ್ಯ ಮಾಧ್ಯಮದ ಇದೆ ಎಂಬುದು ತುಂಬಾ ಟೈಮಿನ ನಾವು ನೋಡ್ತಾ ಬರ್ತೀವಿ. ಎಷ್ಟೋ ಕಡೆಯಲ್ಲಿ ಕೆಟ್ಟದಾದಾಗ ಮಾಧ್ಯಮದಲ್ಲಿ ಸಮಾಜ ಸುಧಾರಣೆ ಆಗುವುದು ಆ ರೀತಿಯಲ್ಲಿ. ನಾವು ಬೇರೆಯವರಿಗೆ ಇದು ತಪ್ಪು ಕಂಡು ಹುಡುಕಿದಾಗ ಒಳ್ಳೆ ಬಂದಲ್ಲ ಆಯ್ತು, ಗೊತ್ತಾಯ್ತು ನಮಗೆ ಮಾಧ್ಯಮದವರು ಹೇಳಿದಾಗ ನಮ್ಗೆ ಕೋಪ ಬರ್ತದೆ. ನಮ್ಮ ಹಿಂದೆ ಇರುವವರೆಗೂ ಕೋಪ, ಇವ್ರು ಸರಿ ಇಲ್ಲ ಅಂದ್ರೆ ಪ್ರತಿಯೊಬ್ರು ಮನುಷ್ಯನಿಗೆ ಅದ್ ನೋವು ಇರ್ತದೆ, ಏನ್ ನಮ್ಮ ಬಗ್ಗೆ ಹಿಂಗ್ ಮಾತಾಡ್ಬಿಟ್ರು. ಬಟ್ ಅದಿರ್ಬೇಕಾಗುತ್ತೆ, ಕೆಲವೊಂದ್ ಕಡೆ ಆ ಸ್ಟ್ರಿಕ್ಟ್ ಇರ್ಬೇಕದು. ಇಲ್ದಿದ್ರೆ ಅದೇನಾಗುತ್ತೆ, ಸಮಾಜದ ಒಳಿತು ಆಗ್ಲಿ ಇದನ್ನಾಗ್ಲಿ ತೋರ್ಸ್ಕೊಡೋರೇ ಮಾಧ್ಯಮದವರಲ್ವಾ. ಹಾಗೆ ಬಂದಾಗ ಸ್ವಲ್ಪ ನಾವು ಏನು ನಮ್ಮ ಹಿಂದೆ ಏನು ಫ್ಯಾನ್ಸ್ ಎಲ್ಲ ಇರ್ತಾರೆ, ಅವ್ರು ಸ್ವಲ್ಪ ಟೆನ್ಷನ್ಗೆ ಏನೇನೋ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ಎಲ್ಲರಿಗೂ ಹೋಗ್ತದೆ ಎಂಬುದು ಹೇಳಿ ಸಾಧ್ಯ ಇಲ್ಲ. ಈ ರೀತಿ ಒಂದು ಏನು ದರ್ಶನ್ ಅವರ ಒಂದು ನಮ್ಮ ಒಡನಾಟ ಅಂದ್ರೆ ಇಷ್ಟು ವರ್ಷ ಬಹಳಷ್ಟು ಫಿಲ್ಮ್ ಮಾಡಿದ್ದೀನಿ ನಾನು. ಫಸ್ಟ್ ಮೆಜೆಸ್ಟಿಕ್ ಮಾಡಿದ್ರಿಂದ ಮೊನ್ನೆ ಚಕ್ರವರ್ತಿ, ಈ ಒಂದು ಚಕ್ರವರ್ತಿಯಲ್ಲಿ ಕೂಡ ನನಗೆ ಕರೆದು ಒಂದು ಕ್ಯಾರೆಕ್ಟರ್ ಅವರೇ ಕೊಡ್ಸಿದ್ದಲ್ಲದೆ ಆಮೇಲೆ ಪೇಮೆಂಟ್ ಕೂಡ ಅವ್ರು ಹೇಳಿರ್ತಾರೆ, ಸ್ವಲ್ಪ ಇವರಿಗೆ ಜಾಸ್ತಿ ಕೊಡಿ, ಇವ್ರಿಗೆ ಇಷ್ಟು ಕೊಡಿ ಅವರಿಗೆ. ಅವ್ರಿಗೂ ನೋಡ್ತಾರೆ ಅವರು ಎಲ್ರ ತರ. ಈಗ ಬೇರೆಯವರಾದ್ರೆ ಈ ಕೆಲವು ವಿಷಯಗಳಿಗೆ ತಲೆ ಹಾಕೋದೇ ಇಲ್ಲ. ಅವ್ರದ್ದು ಅವ್ರು ನೋಡ್ಕೊಳ್ತಾರೆ, ಕ್ಯಾರೆಕ್ಟರ್ ಏನು ಅಷ್ಟೇ, ಶೂಟಿಂಗ್ ಬರ್ತಾರೆ ಮಾತಾಡ್ತೇವೆ. ಬಟ್ ಇವ್ರು ಹಾಗಲ್ಲ, ನೋಡ್ತಾರೆ, ಇಲ್ಲ ಸ್ವಲ್ಪ ಜಾಸ್ತಿ ಕೊಡಿಸು, ಆಮೇಲೆ ಇವ್ರ ಕ್ಯಾರೆಕ್ಟರ್ ಕೊಡು. ಇವತ್ತವರೆಗೆ ನೋಡಿ ನೀವು ಅವರ ಸಿನಿಮಾದಲ್ಲಿ ಹೆಚ್ಚಾಗಿ ಕನ್ನಡ ಕಲಾವಿದರಿಗೆ ಜಾಸ್ತಿಯಾಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು. ಇವನ್ ಮೊನ್ನೆ ಕಾಟ್ಯಾರದಲ್ಲಿ ಕೂಡ ಒಳ್ಳೊಳ್ಳೆ ಕ್ಯಾರೆಕ್ಟರ್ ನಮ್ಮವರೇ ಮಾಡಿದ್ರು. ಅಂದ್ರೆ ಹೊರಗಿನವ್ರು ಮಾಡಿದ್ರೆ ಅವ್ರು ಬಂದು ಅವ್ರದ್ದೊಂದು ಇದಿರ್ತದೆ ಖರ್ಚುಗಳು, ಆಮೇಲೆ ಫುಲ್ ಅವರು ಏನು ಶೋ ಮಾಡ್ತಾರೆ, ಸುಮ್ಮನೆ ಶೋಭಾಜಿನೇ ಜಾಸ್ತಿ ಹೊರಗಿನವ್ರು ಬಂದಾಗ. ನಾವಿಲ್ಲಿ ಅಲ್ಲೇ ನಮ್ಮ ಇಂಡಸ್ಟ್ರಿ ಅಲ್ವಾ, ನಾವೊಂದು ಭಾವನೆ ಬೇರೆ ಇರ್ತದೆ. ನಾವು ಆ ರೀತಿ ಇಲ್ಲಿ ಇದ್ದಾಗ ಕೆಲವರಿಗೆ ಅದು ಇಷ್ಟ ಆಗುದಿಲ್ಲ. ದರ್ಶನ್ ಅವ್ರು ಇಷ್ಟಪಡ್ತಾರೆ, ಕೆಲವರಿಗೆ ಅದು ಇಷ್ಟ ಆಗಲ್ಲ. ಇವ್ರು ನಮ್ಮ ಆರ್ಟಿಸ್ಟ್ ಬೇಡ, ಹೊರಗಿನ ಕರ್ಕೊಂಬರುವ. ಈ ತರ ಆಗಿ ನಮ್ಮ ಸಹ ಕಲಾವಿದರಿಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಸರಿಯಾದ ಬೆಲೆ ಇಲ್ಲ, ಸ್ಥಾನ ಇಲ್ಲ, ನಮ್ಗಳಿಗೆ ರೆಮ್ಯುನೇಷನ್ ಇಲ್ಲ. ನಾನು ಪರ್ ಡೇ ಇಷ್ಟು ಒಳ್ಳೆ ತಗೊಳ್ತೀನಿ ಅಂತ ಅಂದ್ರೆ ಅದನ್ನು ಬೇರೆ ತರದಲ್ಲಿ ಹೀರೋ ಕಿವಿಗೆ ಹಾಕ್ತಾರೆ. ಅವ್ನು ಡಿಮಾಂಡ್ ಮಾಡ್ತಾನೆ, ನೋಡಿ ನಾವು ಹೇಳಿದೀವಿ, ನೀವು ಇದ್ದೀವಿ ಅಂತ ಗೊತ್ತಿದ್ದು ಅವ್ನು ಇಷ್ಟು ಡಿಮಾಂಡ್ ಮಾಡ್ತಿದ್ದಾನಂದ್ರೆ ಏನಿದು ಅಂದ್ರೆ ಅವನು ಅವನಿಂದ ಬಿಸ್ನೆಸ್. ಈ ತರದೆಲ್ಲ ಪ್ರೊಡ್ಯೂಸರ್ಸ್ ಆಗ್ಲಿ ಮ್ಯಾನೇಜರ್ಗಳು ಹೀರೋಗಳ ತಲೆ ತಿರುಗಿಸ್ತಾರೆ. ಸೊ ಹೌದಾ, ಬೇಡ ಬಿಡಿ, ಚೇಂಜ್ ಮಾಡಿ. ಪ್ರತಿ
ನಮ್ಮ ಕನ್ನಡ ಕಲಾವಿದರಲ್ಲಿ ಹೆಚ್ಚಿನ ಕಲಾವಿದರು ನಾವು ಡಿಮಾಂಡೇ ಮಾಡೋದಿಲ್ಲ. ಸಾಧಾರಣ ಇಷ್ಟು ಹೇಳ್ತೀವಿ, ನೋಡಿ ಇಲ್ಲ ಅಷ್ಟು ಕೊಡಲ್ಲ, ಆಯ್ತು ಅಂತ ಹೀರೋ ನೋಡ್ತೀವಿ. ದರ್ಶನ ಅವರ ಇದ್ರೆ ನಾವು ರೆಮ್ಯುನರೇಷನ್ ಮಾತಾಡೋದಿಲ್ಲ. ಹಾಗೆ ಬೇರೆ ಇದ್ದಾದ್ರು ಇತ್ತೀಚೆಗೆ ಅಲ್ಲ, ಈ ಹೊಸ ಜನರೇಷನ್ ಏನ್ ಬಂದಿದ್ದಾರೆ ಅವರು ಒಂದು 3-4 ಕಲಾವಿದರು ಸೆಟ್ಲ್ ಆಗಿದ್ದಾರೆ ಈಗ. ಅದು ಕಾರಣ ಇದೆ. ಯಶ್ ಜೊತೆಗೆ ಬಂದವರೆಲ್ಲ ಎಲ್ಲರೂ ಗೆದ್ದಿದ್ದಾರೆ. ಏನು ಯಶ್ದು ಏನು ಒಂದು ಟೀಮ್ ಇದೆ, ಪ್ರತಿಯೊಬ್ಬರನ್ನು ಯಶ್ ಗೆಲ್ಸಿದ್ದಾರೆ. ಅಂದ್ರೆ ಯಶ್ ಗೆಲ್ಸಿದ್ದಾರೆ ಅಂದ್ರೆ ಏನಂತ ಗೊತ್ತಾ, ಆ ಫ್ರೀಡಮ್ ಕೊಟ್ಟಿದ್ದಾರೆ. ನಿಮ್ ಸ್ಕೋರ್ ನೀವು ತಗೊಳ್ಳಿ, ಅವನ ಸ್ಕೋರ್ ಅವನ್ ತಗೊಳ್ಳಿ, ನನ್ನ ಸ್ಕೋರ್ ನಾನು ತಗೊಳ್ತೀನಿ. ಈ ತರ ಮಾಡಿದಕ್ಕೆ ಅವ್ರ ಜೊತೆ ಬಂದವರೆಲ್ಲ ಕಲಾವಿದರಿಗೂ ಒಂದ್ ರೀತಿ ಸೆಟ್ಲ್ ಆದ್ರು. ಬೇರೆಯಲ್ಲಿ ಏನಾಗಿದೆ ಗೊತ್ತಾ, ಎಲ್ಲರ ಎಫರ್ಟ್ ನ ಒಬ್ಬರೇ ತಗೊಂಡ್ಬಿಡ್ತಾರೆ. ನಾವೆಲ್ಲ ಮೇಲೆ ನೋಡ್ತಾ ಇರೋದು, ಇದಿಲ್ವ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಅಂತ 30 ವರ್ಷ ನಾನು ನನ್ನ ಜೀವನದಲ್ಲಿ ಕನ್ನಡ ಚಿತ್ರರಂಗಕ್ಕಾಗಿ ಹಾಕಿದೆ.